ರೀ ರೀ ಅಯ್ಯೋ ಅಯ್ಯೋ ರೀ ಏ ಭವ್ಯ, ನನ್ ಹೊಸ ಶರ್ಟ್ ಎಲ್ಲೇ ಇಟ್ಟಿದ್ಯಾ? ಅಪ್ಪ ಅಪ್ಪ ಹಾಗೆ ನನ್ನ ಟೈ ಎಲ್ಲಿದೆ ಅಂತ ಹುಡ್ಕೊಡಪ್ಪ. ಆಯ್ತಪ್ಪ, ನಾನ್ ನಿನ್ ಟೈ ಹುಡುಕೊಡ್ತೀನಿ, ನನ್ ಶರ್ಟ್ ಹುಡುಕ್ಬಿಡ್ಬಾ. ಏ ಹೋಗಪ್ಪ, ನನ್ ಕಷ್ಟ ನನ್ಗಲ್ಲಿ. ಲೋ, ನಿನ್ ಟೈನ ಕಿಚನ್ ಅಲ್ಲಿ ಬಿಸಾಕ್ಬಿಟ್ಟು ಇಲ್ಲಿ ಬಂದು ಹುಡುಕ್ತಾ ಇದ್ಯಾ? ಅಪ್ಪ 2 ನಿಮಿಷ ಅಪ್ಪ, ನಾನ್ ಸ್ಕೂಲಿಗೆ ಲೇಟ್ ಆಗ್ತಾ ಇದೆ, ನಾನು ಡ್ರೆಸ್ ಚೇಂಜ್ ಮಾಡ್ಬೇಕು. ರೀ ಯಾಕ ಕೂಕೋತಾ ಇದ್ದೀರಾ? ಅಡ್ಗೆ ಮನೇಲಿ ಎಷ್ಟು ಕೆಲಸ ಇದೆ ಗೊತ್ತಾ ನನ್ಗೆ? ಅಲ್ವೇ, ನನ್ ಹೊಸ ಶರ್ಟ್ ಎಲ್ಲೇ ಇಟ್ಟಿದ್ಯಾ ನೀನು? ನೆನ್ನೆ ಹೇಗ್ ತಂದ್ರೋ ಅದು ಹಾಗೆ ಬಿದ್ದಿದೆ. ವಾರ್ಡ್ರೋಬಲ್ ಜಾಗ ಇಲ್ಲ ನೋಡಿ, ಅದಕ್ಕೆ ಅಲ್ಲೇ ಇಟ್ಟೆ. ನೋಡ್ರಿ, ನನ್ಗೆ ಈ ಚಿಕ್ಕ ಮನೇಲಿ ಇರೋದಿಕ್ಕಾಗಲ್ಲ, ಒಂದ್ ಸ್ವಂತ ಮನೆ ತಗೊಳ್ಳೋಣ. ಅಲ್ಲ ರೀ, ಇರೋದೊಂದು ವಾರ್ಡ್ರೋಬಲ್ಲಿ ಎಷ್ಟು ಜನದ ಬಟ್ಟೆಗಳಂತ ಇಡೋದು? ಆಯ್ತು, ಕೂಗಾಡ್ಬೇಡ್ವೆ, ಸ್ವಂತ ಮನೆ ತಾನೆ, ನಿಧಾನಕ್ಕೆ ಮಾಡಿದ್ರಾಯ್ತು. ನೀವು ಮನೆ ಮಾಡೋಷ್ಟರಲ್ಲಿ ನಾನು ಮುದುಕಿ ಆಗಿರ್ತೀನಿ ಅಷ್ಟೇ. ನೋಡಿ, ಮೊದಲು ಯಾವ್ದಾದ್ರು ಮನೆ ಸೇಲ್ಗಿದ್ಯಾ ಅಂತ ನೋಡಿ. ಆಯ್ತು, ಹೇಳಿದ್ನಲ್ಲ, ಹೊಸ ಮನೆ ಹುಡುಕಿದ್ರಾಯ್ತು. ನಿಜವಾಗ್ಲೂನಾ ರೀ? ಹೌದು, ನಿಜವಾಗ್ಲು. ಅಮ್ಮ ಸಾಕಮ್ಮ, ಎಷ್ಟಮ್ಮ ಬಡಿಸ್ತೀಯಾ? ತಿನ್ನು, ಈ ವಯಸ್ಸಲ್ಲಿ ತಿಂದೆ ಇನ್ಯಾವಾಗ ತಿಂತೀಯಾ? ಲವ್, ಎಲ್ಲರೂ ತಿನ್ನಕ್ಕಿಲ್ದಿರೋ ಒದ್ದಾಡ್ತಾರೆ, ನೀನು ತಿನ್ನಕ್ಕೆ ಒದ್ದಾಡ್ತೀಯಲ್ಲ, ತಿನ್ನೋ. ಅಮ್ಮ, ಅಪ್ಪ ಯಾವಾಗ ಬರ್ತಾರಮ್ಮ? ಎಷ್ಟು ಸಲ ಹೇಳೋದು, ಅವರು ಕೆಲ್ಸದ ಮೇಲೆ ಹೋಗಿದ್ದಾರೆ ಬರ್ತಾರೆ ಅಂತ. ಇನ್ನೂ 3-4 ತಿಂಗಳಾಗುತ್ತೆ ಪುಟ್ಟ. ಇನ್ನು 3-4 ತಿಂಗಳ? ನೀನೇ ಅಪ್ಪಂಗೆ ಫೋನ್ ಮಾಡ್ಕೊಡು, ನಾನೇ ಬೇಗ ಬರಕ್ ಹೇಳ್ತೀನಿ. ನಿನ್ನೆ ಅವ್ರು ಫೋನ್ ಮಾಡಿದ್ರು ಪುಟ್ಟ, ಆದ್ರೆ ನೀವಿಬ್ರು ಮಲಗ್ಬಿಟ್ಟಿದ್ರಿ ನೋಡು. ಅವ್ರಿಗೆ ಅವಾಗವಾಗ ಫೋನ್ ಮಾಡಿ ಹಾಗೆಲ್ಲ ತೊಂದರೆ ಕೊಡಬಾರ್ದು. ಅಕ್ಕ, ನಮ್ಮ ಫ್ರೆಂಡ್ ಹೊಸ ಮನೆಗೆ ಯಾರೋ ಗಿರಾಕಿದ್ದಾರೆ ಅಂತ ಹೇಳಿದಾನೆ, ಸಂಜೆ ಮಾತಾಡ್ಕೊಂಡು ಬರ್ತೀನಿ. ಸರಿ ಕಣೋ, ಆದ್ರೆ ರೇಟ್ ಮಾತಾಡ್ಬೇಕಾದ್ರೆ ಸ್ವಲ್ಪ ಹುಷಾರು. ಸರಿ ಅಕ್ಕ. ಅಮ್ಮ, ಹೊಸ ಮನೆಗೆ ಯಾವಾಗ ಹೋಗೋದು? ಅಪ್ಪ ಬಂದ ತಕ್ಷಣ ಹೋಗೋಣ. ಏನ್ ಕೇಳಿದ್ರು ಅಪ್ಪ ಬಂದ್ಮೇಲೆ ಅಂತ್ಯ. ನೋಡೋರ್ಗೇನ್ ಸರ್, ಹೋಟೆಲ್ ಬಿಸ್ನೆಸ್ಸು ಆರಾಮ ಅನ್ಸುತ್ತೆ, ಆದ್ರೆ ನಮ್ ಕಷ್ಟ ನಮಗ್ ಗೊತ್ತು. ಎಲ್ರಿಗಿಂತ ಬೇಗ ಎದ್ದೋಳೋರು ನಾವೇ, ಎಲ್ರಿಗಿಂತ ಲೇಟಾಗಿ ಮಲಗೋರು ನಾವೇ. ಸರಿ ಸರ್, ನಾನು ಆಮೇಲೆ ಮಾಡ್ತೀನಿ. ಹಲೋ, ನೀವು ಉಡುಪಿನಲ್ಲಿ ಪಾರ್ಸಲ್ ಹಾಕಿ ಕುಂದಾಪುರದಲ್ಲಿ ತಗೊಳಕ್ ಹೇಳ್ತೀನಿ. ನೀವು ಪಾರ್ಸಲ್ ಹಾಕಿದ್ಮೇಲೆ ನನಗೆ ಮತ್ತೆ ಒಂದು ಕಾಲ್ ಮಾಡಿ. ಸರಿ. ನೀವು ಉಡುಪಿಯ? ಅಲ್ಲ, ಕುಂದಾಪುರ. ನಂದು ಉಡುಪಿ. ಎಷ್ಟು ವರ್ಷ ಆಯ್ತು ನೀವು ಇಲ್ಲಿಗೆ ಬಂದು? ಮೊನ್ನೆ ಜೂನಿಗೆ 10 ವರ್ಷ ಆಯ್ತು. ನೀವೆಂತ ಕೆಲಸ ಮಾಡೋದು? ನಾನು ಇಲ್ಲಿ SI ಕೆಲಸ ಮಾಡ್ತೀನಿ. ಹೌದಾ? ನಿಮ್ಮ ನಂಬರ್ ಕೊಟ್ಟಿರಿ ನನಗೆ. ಏನಾದರೂ ಊಟ ತಿಂಡಿ ಪಾರ್ಸಲ್ ಬೇಕು ಅಂದ್ರೆ ಕಾಲ್ ಮಾಡ್ತೀನಿ. ತಗೊಳ್ಳಿ ಸರ್. ಹಾಗೆ ನನಗೊಂದು ಮಿಸ್ ಕಾಲ್ ಕೊಡಿ. ಓಕೆ. ಏನಾದರೂ ಹೆಲ್ಪ್ ಬೇಕಿದ್ರೆ ನನಗೆ ಕಾಲ್ ಮಾಡಿ. ಸರಿ ಸರ್. ಹೇಳಿ, ಏನಾಗಬೇಕಾಗಿತ್ತು? ಮನೆ ಮಾರಾಟಕ್ಕಿದೆ ಅಂತ ಬೋರ್ಡ್ ಇದೆಯಲ್ಲ, ಅದಕ್ಕೆ ನೀವು ಓನರ್ ಹತ್ರ ಮಾತಾಡಬೇಕಾಗಿತ್ತು. ಇಲ್ಲೇ ನಂಬರ್ ಇದೆಯಲ್ಲ ಸರ್, ಕಾಲ್ ಮಾಡಿ ಮಾತಾಡಿ. ಏನ್ರಿ, ನಿಮ್ಮ ಓನರ್ ಫೋನ್ ಎತ್ತುತ್ತಾ ಇಲ್ಲ?
ಇನ್ನೊಂದು ನಂಬರ್ ಇದೆಯಲ್ಲ ಅದಕ್ಕೆ ಕಾಲ್ ಮಾಡ್ರಿ. ಹಲೋ, ಹೇಳಿ. ಸರ್ ನಮಸ್ಕಾರ. ಸರ್ ನಿಮ್ಮ ಮನೆ ಸೇಲ್ ಇದೆ ಅಂತ ಗೊತ್ತಾಯ್ತು. ಹಾಂ, ಹೌದು. ಇವತ್ತು ಮನೆ ನೋಡ್ಬೋದಾ ಸರ್? ಆ್ಯಕ್ಚುಲಿ ಕೀ ನನ್ನ ಹತ್ರ ಇದೆ, ನಾನು ಆಚೆ ಇದ್ದೀನಿ. ಒಂದು ಕೆಲಸ ಮಾಡಿ, ನಾನು ಸೆಕ್ಯೂರಿಟಿ ಹತ್ರ ಕೀ ಕೊಟ್ಟಿರ್ತೀನಿ, ನಾಳೆ ನೀವು ಮನೆ ನೋಡಿ. ಸರಿ ಸರ್. ಸರಿ, ಓಕೆ ಸರ್. ಆಯ್ತಪ್ಪ, ಇನ್ನೊಂದಿನ ಬರ್ತೀನಿ. ಆಯಿತು. ಇವರೇ, ವೀರೇಶ್ ಹತ್ರ ಮಾತಾಡಿದ್ದೀನಿ, ಮನೆ ತೋರಿಸಿ. ಈ ಮನೆ ಅಲ್ಲ ಸರ್, ಇದ್ರ ಹಿಂದಿನ ಮನೆ. ಬನ್ನಿ ತೋರಿಸ್ತೀನಿ. ಬನ್ನಿ, ಇದೆ ನೋಡಿ. ಏನು ಮೇಡಮ್ ಅವ್ರಿಗೆ ಮನೆ ಇಷ್ಟ ಆಯ್ತಾ? ಸೂಪರ್ ರೀ, ನನಗಂತೂ ತುಂಬಾ ಇಷ್ಟ ಆಯ್ತು ನೋಡಿ. ಮನೆಯೇನೋ ಸೂಪರು, ಆದರೆ ಆ ಸೆಕ್ಯೂರಿಟಿ ಇದನ್ನಲ್ಲ, ಅವ್ನು ಡಬ್ಬ ನನ್ನ ಮಗ ಅವನು. ಅಯ್ಯೋ. ಇರೋ, ವೀರೇಶ್ ಅವ್ರಿಗೆ ಫೋನ್ ಮಾಡ್ತೀನಿ. ಹಲೋ, ವೀರೇಶ್ ಅವರಾ? ಹಾಂ, ನಾನೇ ಮಾತಾಡ್ತಿರೋದು. ಮನೆ ಹೇಗೆ ಅನ್ನಿಸ್ತು? ನಮ್ಮ ಹೋಮ್ ಮಿನಿಸ್ಟ್ರಿಗೆ ಇಷ್ಟ ಆಯ್ತು ಅಂದರೆ ನನಗೂ ಇಷ್ಟ ಆದಂಗೆ. ಹಾಂ, ಸರಿ ಸರಿ ಸರ್. ಸರಿ ಸರ್, ನಾಳೆ ಬಂದು ರೇಟ್ ಮಾತಾಡ್ತೀನಿ. ಹಾಂ, ಸರಿ ಸರ್, ಓಕೆ. ಓಕೆ ಸರ್, ನಡಿ ಹೊಡೋಣ. ಹಾಗಾದ್ರೆ ಇವತ್ತಿಗೆ ದಂಡ ಸಾಕು, ಇನ್ನು ಬಸ್ಕಿ ಹೊಡಿ. ಒಂದು ಏ, ಕ್ರಿಕೆಟ್ ಹಾಕಲು ಕೊಹ್ಲಿ ಬ್ಯಾಟಿಂಗು. ಏ ಇರೇ, 10 ನಿಮಿಷ ಮುಗ್ದೋಗ್ಬಿಡುತ್ತೆ. ಏ ಮಕ್ಕಳ, ನಿಮಗೊಂದು ಸರ್ಪ್ರೈಸ್ ನ್ಯೂಸ್ ಕೊಡ್ತೀನಿ. ಏನಪ್ಪ ಅದು? ನಾವೆಲ್ಲರೂ ಹೊಸ ಮನೆಗೆ ಶಿಫ್ಟ್ ಆಗ್ತಿದೀವಿ. ವಾವ್, ಸೂಪರ್ ಅಮ್ಮ. ಯಾವಾಗ ಶಿಫ್ಟಿಂಗು? ಯಾಕೋ ಅರ್ಜೆಂಟು, ಆದಷ್ಟು ಬೇಗ ಹೋಗೋಣ. ತಗೊಳ್ಳಿ ಸ್ವೀಟ್. ಅದೆಲ್ಲ ನನಗೆ ಗೊತ್ತಿಲ್ಲ ಮರ್ಯ. ನಮ್ಮ ಮನೆ ಗೃಹಪ್ರವೇಶಕ್ಕೆ ನೀನು ಬರಲೇಬೇಕು. ಅಲ್ಲ, ನೀವೊಬ್ಬ ಫ್ರೆಂಡ್ ಆಗಿ ನೀನೇ ನಮ್ಮ ಮನೆ ಗೃಹಪ್ರವೇಶಕ್ಕೆ ಬರಲಿಲ್ಲ ಅಂದ್ರೆ ಹೇಗೆ? ಆಯ್ತು ಮರ್ಯ, ನಾನು ಫೋನ್ ಇಡ್ತೀನಿ. ಹಾ, ಹೇಳಿ ರಮಾಕಾಂತ್ ಅವರೇ. ಸರ್ ಹೇಗಿದ್ದೀರಾ? ನಾನು ಬೊಂಬಾಟಾಗಿದ್ದೀನಿ. ಹೇಳಿ, ಮತ್ತೇನು ಸಮಾಚಾರ? ಸರ್, ನಾನೊಂದು ಮನೆ ತಗೊಂಡಿದ್ದೀನಿ. ನಾಡದ್ದು 16ಕ್ಕೆ ಸಿಂಪಲ್ ಆಗಿ ಗೃಹಪ್ರವೇಶ ಇಟ್ಕೊಂಡಿದ್ದೀವಿ. ಖಂಡಿತ ನೀವು ಬರಲೇಬೇಕು ಸರ್. ಓ, ಹೌದಾ? ಕಂಗ್ರ್ಯಾಚುಲೇಷನ್. ಖಂಡಿತ ಬರ್ತೀನಿ. ಅಡ್ರೆಸ್ನ ಮೆಸೇಜ್ ಮಾಡ್ತೀನಿ ಸರ್. ಸರಿ ಸರಿ ಸರ್.
ಸರ್ ನೀವು ಬಿಡು ಮಾಡ್ಕೊಂಡು ನಮ್ಮ ಮನೆಗೆ ಬಂದಿದ್ದು ನನಗೆ ತುಂಬ ಸಂತೋಷ ಆಯಿತು ಸರ್. ಮನೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಸರ್. ಸರ್ ನಿಮ್ಮನ್ನು ಇವತ್ತು ಸರಿಯಾಗಿ ಗಮನಿಸೋಕ್ಕಾಗಲಿಲ್ಲ, ಪೂಜೆಯಲ್ಲಿ ಬ್ಯುಸಿಯಾಗಿದ್ದೆ. ಪರವಾಗಿಲ್ಲ ಬಿಡಿ, ಇನ್ನೊಂದ್ಸಲ ಬರ್ತೀನಿ. ಸರಿ ಸರ್. ಭವ್ಯ, ಭವ್ಯ ಏನಾಯ್ತು ನಿನಗೆ? ಏನಾಯ್ತು ಭವ್ಯ? ಭವ್ಯ ಯಾಕೆ ಕಳ್ತಾ ಇದ್ದೆ ನೀನು? ಅಲ್ಲಿ ಏನೋ ಒಂಥರ ಸೌಂಡ್ ಬರ್ತಿತ್ತು ರೀ. ಒಂಥರ ಸೌಂಡ್ ಅಂದ್ರೆ? ರೀ ಒಂದ್ಸಲ ಯಾರೋ ಹತ್ತಂಗೆ, ಇನ್ನೊಂದ್ಸಲ ಗೆಜ್ಜೆ ಹಾಕೊಂಡು ನಡ್ದಂಗೆ ಸೌಂಡ್ ಬರ್ತಿತ್ತು ರೀ. ಹೊಸ ಜಾಗ ಅಲ್ವಾ, ನಿನಗೆ ಹಾಗೆ ಅನ್ಸಿರ್ಬೋದು. ಅಯ್ಯೋ ಅನ್ಸಿದಲ್ಲ ರೀ, ನಿಜವಾಗ್ಲೂ ಆ ಕಡೆಯಿಂದ ಸೌಂಡ್ ಬರ್ತಿತ್ತು. ನೋಡು, ನೀನೇನು ಹೆದರಬೇಡ, ನಾನಿದ್ದೀನಿ, ಬಾ ಮಲ್ಕೋ ಬಾ. ಮಲ್ಕೋ ಮಲ್ಕೋ. ಹೆದರ್ಕೋಬೇಡ, ಏನಾಗಲ್ಲ, ಮಲ್ಕೋ.